ನಾನು ನನ್ನ ಒಂದು ವಾರದ ಎಕ್ಸ್ಪೀರಿಯನ್ಸಲ್ಲಿ ಅನುಭವದಲ್ಲಿ ಮಾತ್ರ ಹೇಳ್ತೀನಿ. ಈಗ ಫೇಕ್ ಅಂತ ಬಂದಾಗ ನನಗೆ ಫಸ್ಟ್ ಸೆಕೆಂಡ್ ಡೇನಲ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಫೇಕ್ ಅನಿಸ್ತು. ಬಿಕಾಸ್ ಐ ಥಿಂಕ್ ಸೆಕೆಂಡ್ ಡೇಗೆ ಇಮಿಡಿಯೇಟಾಗಿ ಸಡನ್ನಾಗಿ ಕೂಗಕ್ಕೆ ಇದೆಲ್ಲ ಶುರು ಮಾಡಿದ್ರು. ಆ್ಯಂಡ್ ಕೂಗಕ್ಕೂ ಒಂದು ಕಾರಣ ಇರಬೇಕಲ್ವ ಮ್ಯಾಮ್. ಸುಮ್ಮನೆ ರ್ಯಾಂಡಮಾಗಿ ನಾನು ಕೂಗ್ಬಿಡ್ತೀನಿ, ನಾನು ಕಾಣಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂಗಿದ್ರೆ ಇಟ್ ಮೇಕ್ ಝೀರೋ ಸೆನ್ಸ್. ನಾ ಅಲ್ಲೇ ಇದ್ದೆ. ಈಗ ನಿಮಗೆ ನೋಡ್ಬಿಟ್ಟು ನಿಮಗೆ ಅದು ಕ್ರಿಂಜ್ ಅನ್ಸಿದ್ರೆ ನನಗೂ ನೋಡ್ಬಿಟ್ಟು ಅದು ಕ್ರಿಂಜ್ ಅನಿಸ್ತಲ್ಲ ನೋಡ್ಬಿಟ್ಟು. ಏನಿದು ಕಾರಣನೇ ಇಲ್ಲ, ಯಾಕೆ ಕೂಗ್ತಿದ್ದಾರೆ, ಇದು ಬೇಡವಲ್ಲ, ಇದು ಸುಮ್ಮನೆ ಕಾಣಿಸ್ಕೊಳಕ್ಕಂತ ಮಾಡ್ತಿದ್ದಾರೆ ಇದು ಅನಿಸ್ತು. ಸೊ ಅದು ಸ್ವಲ್ಪ ಫೇಕ್. ಐ ಮೀನ್ ಅವ್ರ ಮೇಲೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅಂದರೆ ಅವರು ಯಾವ್ಯಾವ ಥರದ ವಿಷಯಗಳಿಗೆ ಸ್ಟ್ಯಾಂಡ್ ತೊಗೊತಾರೆ ಅಂತ, ಬಿಕಾಸ್ ಆಫ್ ಅವರ್ ವರ್ಕ್ ಔಟ್ಸೈಡ್. ಅಲ್ಲಿ ಒಳಗೆ ಬಂದಮೇಲೆ ಇಂಥ ವಿಚಾರಗಳಿಗೆ ಓವರ್ ಆ್ಯಕ್ಟಿಂಗ್ ಅಂತ ಬಂದಾಗ ಇಷ್ಟೇನ ಅನಿಸ್ಬಿಡ್ತು. ಅದು ಒಂದಾಗಿದ್ರೆ, ಇನ್ನೊಂದು ರಿಯಲ್ ಅಂತ ಬಂದಾಗ ಐ ಜೆನ್ಯೂನ್ಲಿ ಫೀಲ್ ಮಲ್ಲಮ್ಮ ಅವರು ಸಿಕ್ಕಾಪಟ್ಟೆ ರಿಯಲ್ಲು ಅಂತ. ಬಿಕಾಸ್ ಅವ್ರನ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಮೇ ಬಿ ಈ ವಾರ ಅವ್ರು ಹೋಗ್ತಾ ಅದನ್ನು ಅರ್ಥ ಮಾಡ್ಕೋಬೋದು ಏನೇನಾಗುತ್ತೆ ಅಂತ. ಬಟ್ ನಾನಿದ್ದಿದ್ದು ಒಂದು ವಾರದಲ್ಲಿ ಸಿಕ್ಕಾಪಟ್ಟೆ ಅವ್ರಿಗೆ ಏನು ಅನ್ನಿಸ್ತೋ ಅಥವಾ ಅವ್ರಿಗೆ ಯಾವುದೇ ಥರದ ಫೀಲಿಂಗ್ ಇದ್ರೂ ಅವರು ತುಂಬ ಮುಖ ಕೊಡ್ದಂಗೆ ಡೈರೆಕ್ಟಾಗಿ ಹೇಳ್ತಾಯಿದ್ರು. ಯಾವುದೇ ವಿಚಾರವನ್ನು ಮುಚ್ಚಿಡ್ತಾ ಇರಲಿಲ್ಲ ಮಲ್ಲಮ್ಮ ಅವರು. ಸೊ ಆ ಮನೆಯಲ್ಲಿ ಬೇರೆ ಎಲ್ರಿಗೂ ಕಂಪೇರ್ ಮಾಡಿದ್ರೆ ಆ ಒಬ್ಬ ವ್ಯಕ್ತಿ ಸ್ವಲ್ಪ ರಿಯಲ್ಲು.